ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ. ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ನಾನು ಒಂದು 11:30 ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ವಾರ್ಗಿತ್ತಿ ಮಗಳಿದ್ದಾಳಲ್ವ, ಅವ್ರಿಗೆ ಏನು ಈ ಹಾಲಿಡೇಸಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ದರು. ನನಗೆ ಫಸ್ಟ್ ಆಫ್ ಆಲ್ ನನಗೆ ಈ ಕ್ರಾಫ್ಟ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅದೆಲ್ಲನೂ ಕೂಡ ನನಗೆ ಇಂಟ್ರೆಸ್ಟಿಂಗು. ಅದೇ ಹೇಳ್ತಾರಲ್ಲ, ಕಸದಿಂದ ರಸ ಮಾಡೋದು, ಅದರಲ್ಲಿ ಏನಾದರೂ ಒಂದೊಂದು ಟ್ಯಾಲೆಂಟ್ನ ಯೂಸ್ ಮಾಡಬೇಕು ಅಂದರೆ ನನಗೆ ಇಷ್ಟ. ಹಾಗಾಗಿ ತೀರಾ ಓವರಾಗಿ ಥಿಂಕ್ ಮಾಡದೆ ಹೋದರೂ ಮೀಡಿಯಮಾಗಿ ಥಿಂಕ್ ಮಾಡಿ ಈ ಥರ ನಾನು ಏನೋ ಆರ್ಟಿಕಲ್ಸ್ ಬಗ್ಗೆ ಅವರು ಒಂದು ಡ್ರಾನ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಎ ಆ್ಯಂಡ್ ದ ಈ ಥರ ನಾನು ಒಂದು ಯೂಟ್ಯೂಬಲ್ಲೇ ನೋಡಿ ಎಲ್ಲ ಥರ ಓಕೆ ಮಾಡಿ, ತೀರಾ ಅತಿಯಾಗಿ ಏನಾದರೂ ಥಿಯರಿ ಥರ ಬೇಡ, ಸಿಂಪಲ್ಲಾಗಿರಲಿ ಅನ್ನೋ ಥರ ಮಾಡ್ತಾ ಇರೋದು. ಈ ಥರ ಡ್ರಾಯಿಂಗ್ ಮಾಡಿಬಿಟ್ಟು ಸ್ವಲ್ಪ ಕಲರ್ ಎಲ್ಲ ಶೇಡ್ ಕೊಟ್ಟು ಆ ಕಡೆ ಈ ಕಡೆ ಬಾರ್ಡರ್ ಹಾಕಿ ನಾವು ಡ್ರಾ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗೂ ಅಲ್ಲ, ಹೈಲೈಟ್ ಆಗೂ ಅಲ್ಲ, ಮೀಡಿಯಮ್ ಆಗಿ ಕಾಣುತ್ತೆ. ಆದಷ್ಟು ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಸೊ ಹಾಗಾಗಿ ನಾವು ಯಾವ ರೀತಿ ಬಳಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಥ ಮಕ್ಕಳಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಎಲ್ಲರೂ ಎಜುಕೇಟೆಡೇ ಆಗಿರಲ್ಲ. ಇವಾಗ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ. ಅದಕ್ಕೂ ಮುಂಚೆ ಇರೋರೆಲ್ಲ ಎಜುಕೇಟೆಡ್ ಎಲ್ಲರೂ ಕೂಡ ಆಲ್ಮೋಸ್ಟು 100ಗೆ 100% ಯಾರೂ ಕೂಡ ಆಗಿರಲ್ಲ. ಹಂಗಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಜುಕೇಟೆಡ್ ಆಗಿದ್ರೂ ಕೆಲವೊಂದು ಅರ್ಥನೇ ಆಗಿರಲ್ಲ ನಮಗೆ. ಏನೋ ಟೀಚರ್ಸ್ಗಳು ಸ್ಕೂಲಲ್ಲಿ ನಮಗೆ ಇನ್ಫಾರ್ಮ್ ಮಾಡೋದೆಲ್ಲನೂ. ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದೇನು ಹೇಳಿದ್ದಾರೆ ಅಥವಾ ಗ್ರೂಪ್ಗೆ ಏನು ಕಳಿಸಿದ್ದಾರೆ ಅದೆಲ್ಲನೂ ಕೂಡ ನಾವು ಗೂಗಲಲ್ಲ, ಯೂಟ್ಯೂಬೆಲ್ಲ ಸರ್ಚ್ ಮಾಡಿದಾಗ ಡಿಫ್ರೆಂಟ್ ಟೈಪ್ಸ್ ಆಗಿ ತುಂಬ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೋದು. ಹಂಗಾಗಿ ನಾನು ಕೂಡ ಸರ್ಚ್ ಮಾಡಿ ಈ ಥರ ನಾನು ಪ್ರಾಜೆಕ್ಟ್ನ ಮಾಡಿಕೊಟ್ಟಿದ್ದೀನಿ. ಹೇಗಿದೆ ತಿಳಿಸಿ ಫ್ರೆಂಡ್ಸ್. ಈಗ ಇದು ನೋಡ್ತಾ ಇದ್ದಾರಲ್ಲ, ಡೈರಿ ಮಿಲ್ಕು 100 ರೂಪೀಸ್ದು. ಇದು ಬಂದು ನಮ್ಮ ಮನೆಯವರು ನನಗೆ ಫ್ಯಾಮಿಲಿ ಪ್ಯಾಕ್ ಥರ ತಂದು ಕೊಟ್ಟಿದ್ದು. ನಾನೇ ಕೇಳಿದ್ದೆ ಏನೋ ಡೈರಿ ಮಿಲ್ಕ್ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಎಷ್ಟ್ರದ್ದು ಬೇಕು ಅಂತ ಹೇಳಿದರು. ದೊಡ್ಡದು ಒಂದಿದ್ದಕ್ಕೆ 100 ರೂಪೀಸ್ ತಂದಿದೆ. ಏನು ಟೇಸ್ಟ್ ಅಂತೀರ ಇದು? 5 ರೂಪಾಯಿದು ಅಥವಾ 10 ರೂಪಾಯಿದು ಏನಿರುತ್ತೆ ಅದಕ್ಕಿಂತ ಭಾರಿ ಟೇಸ್ಟ್ ಇದೆ. ಇದು ಚೆನ್ನಾಗಿದೆ. ಏನೇ ನಮಗೆ ಚಿನ್ನ, ಒಡವೆ, ಬೆಳ್ಳಿ ತಂದುಕೊಡ್ತಾ ಹೋದ್ರೂ ಪ್ರೀತಿಯಿಂದ ಏನೋ ಒಂದು 100, 200, 1000 ರೂಪಾಯಿಂದ ಏನೋ ತಂದುಕೊಟ್ರು ನಮಗೆ ಭಾರಿ ಖುಷಿ ಆಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ. ನಿಮ್ಗೆ ಹೇಗೆ ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದು ನೆನ್ನೆ ನೈಟೇ ತೊಗೊಂಬಂದಿದ್ರು, ನಾನು ನಿಮ್ಗೆ ತೋರಿಸಿರ್ಲಿಲ್ಲ. ಒಂದು 2 ಸ್ಟೆಪ್ಪನ್ನ ತಿಂದಿದ್ದೆ. ನನಗೆ ಹಲ್ಲು ನೋವು ನೋಡಿ ಜಾಸ್ತಿ ತಿಂದಾದ್ಮೇಲೆ ಹಲ್ಲು ಬ್ರಷ್ ಮಾಡಿಬಿಟ್ಟು ಹಾಗೆ ಫ್ರಿಜ್ ಒಳಗಡೆ ಇಟ್ಟಿದ್ದೆ, ಫ್ರೀಝರ್ ಒಳಗಡೆ. ಇವಾಗ 2 ಬಾಯಿಗೆ ಹಾಕೊಳ್ಳೋಣ. ಹಾಗೆಯೇ ಮಳ್ಳೆ ಹೂವು ಅಂತ ಹೇಳಿದ್ನಲ್ಲ, ಅದನ್ನು ಕುಯ್ಕೊಬೇಕು. ಈಗ ಕುಯ್ಕೊಂಡು ಸ್ಕೂಲು ಎಲ್ಲ ಆಚೆ ಕಟ್ಟಿ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಇವಾಗ ಇದನ್ನು ತಿನ್ಕೊಂಡು ಮಳ್ಳೆ ಹೂವನ್ನ ಕುಯ್ಯಕ್ಕೆ ಹೋಗ್ತೀನಿ. ಬನ್ನಿ ನನ್ನ ಜೊತೆ ನೀವು ಹೂ ಕುಯ್ಯಿರಂತೆ, ಸರಿನಾ ಫ್ರೆಂಡ್ಸ್? ಹಾಗೆಯೇ ನಾನಿವಾಗ ಹೂವನ್ನು ಕುಯ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಇದು ಸಿಕ್ಕಾಪಟ್ಟೆ, ಅಂದರೆ ಇವಾಗ ಆಷಾಢ ಮಾಸ ಏನು ಮೇ ಮತ್ತು ಜೂನು 2 ತಿಂಗಳು ಕಂಪ್ಲೀಟಾಗಿ ಹೂವನ್ನು ಬಿಡುತ್ತೆ ಈ ಗಿಡ ವರ್ಷಕ್ಕೊಮ್ಮೆ, ಸರಿನಾ? ತುಂಬ ಅಂದರೆ ಒಂದು ದಿನಕ್ಕೆ ಅಟ್ಲೀಸ್ಟ್ 2.5 ಮಾರ್ವರೆಗೂ ಹೂ ಬಿಡುತ್ತೆ. ಇನ್ನೂ ಕೂಡ ಜೂನು ಮಿಡಲ್ ಒಂದು 15, 16, 17, 18, 20 ಈ ಮಿಡಲಲ್ಲಿ ತುಂಬ ಅಂದರೆ ತುಂಬಾ ಕೂಡ ಹೂವನ್ನ ಬಿಡುತ್ತೆ. ಹಂಗಾಗಿ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಮಾತ್ರ ಹೂ ಕುಯ್ಯೋದಕ್ಕೆ ನಮಗೆ ಬೇಜಾರಾಗಬೇಕು, ಅಷ್ಟು ಹೂ ಬಿಡುತ್ತೆ. ನಮಗೆ ಕುಯ್ದು ಸಾಕಾಗಬೇಕು. ಕುಯ್ಯೋದು ದೊಡ್ಡದಲ್ಲ, ಕಟ್ಟೋದಿದೆಯಲ್ಲ ತುಂಬ ಕಷ್ಟ ಮಾತ್ರ ನಮಗೆ. ಆದರೆ ನನಗೇನು ಅಂತ ಅಂದರೆ ತಲೆಗೆ ಹೂ ಮುಟ್ಕೋಬೇಕು, ನನ್ನನ್ನು ನಾನು ಇಷ್ಟಪಡಬೇಕು. ಅಂದರೆ ನಮ್ಮನ್ನು ನಾವೇ ಅಟ್ರಾಕ್ಟಿವ್ ಆಗಿ ಇರಬೇಕು. ನಮ್ಮನ್ನು ನಾವು ಅಟ್ರಾಕ್ಟಿವ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ನಮಗೆ ಹಿಂಗೆ ಒಂದು ಗುಡ್ ಒಪಿನಿಯನ್ನ ಕೊಡ್ತಾರೆ ಅಲ್ವಾ. ಅಂದರೆ ನನ್ನ ಅನಿಸಿಕೆ ಏನಂತ ಅಂದರೆ, ಫಸ್ಟು ನಮ್ಮನ್ನು ನಾವು ಇಷ್ಟಪಡ್ಕೋಬೇಕು, ನಮ್ಮನ್ನು ನಾವು ಸ್ವಚ್ಛವಾಗಿ ನೀಟಾಗಿ ಇಟ್ಕೋಬೇಕು. ಅದಾದ ನಂತರ ನಾವಿರುವಂತಹ ಜಾಗಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದು ನನಗೆ
ಬೆಂಗಳೂರಲ್ಲಿ ಇರೋದ್ಕಿಂತನೂ ಕೂಡ ನನಗೆ ಇಲ್ಲಿಗೆ ಹಳ್ಳಿಗೆ ಬಂದಾದ್ಮೇಲೆ ನನಗೆ ಸಾಕಷ್ಟು ಕಡೆ ನಾನು ತಿರುಗಾಡಿದ್ದೀನಿ, ಮಾಡಿದ್ದೀನಿ ಕೆಲಸಗಳನ್ನ, ಜನಗಳ ಜೊತೆ ನಾನು ಬೆರ್ತಿದ್ದೀನಿ. ಅದರಿಂದ ನನಗೆ ತುಂಬಾ ವಿಷಯಗಳು ತಿಳಿದು ಬಂದಿದೆ, ನಾನು ಕೂಡ ಅರ್ಥೈಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಕೂಡ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿರೋರಿಗೆ ಅಥವಾ ತಿಳಿದಲೇ ಇರೋರಿಗೆ ಶೇರ್ ಮಾಡ್ತೀನಿ. ಅವ್ರು ಕೂಡ ಅವ್ರ ಲೈಫಲ್ಲಿ ಅಳವಡಿಸ್ಕೋಬೋದು. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಬೇಕಾದ್ರೆ ಯೂಟ್ಯೂಬೇ ಬೆಸ್ಟು ವೇದಿಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ನಮ್ಮನ್ನು ನಾವು ಸೆಲ್ಫ್ ಲವ್ ಅಂತ ಹೇಳ್ತಾರಲ್ಲ, ಹಾಗೆಯೇ ಸೆಲ್ಫ್ ಅಟ್ರಾಕ್ಟಿವ್ ಅಂತ ಹೇಳ್ತಾರಲ್ಲ, ನಮ್ಮನ್ನು ನಾವು ಲವ್ ಮಾಡೋದು, ನಮ್ಮನ್ನು ನಾವು ಸ್ವಚ್ಛವಾಗಿಡೋದು, ನಮ್ಮನ್ನು ನಾವು ಏನದು ಸೆಳೆತ್ಕೊಳ್ಳೋದು. ಅಂದರೆ ನಾವು ಒಂಥರ ಗಬ್ಬಾಗಿದ್ದರೆ ಯಾರೂ ಕೂಡ ಜನಗಳು ಇದೇನು ಹಿಂಗಿರ್ತಾಳೆ ಹಂಗಿರ್ತಾಳೆ ಅನ್ನೋ ಥರ ಇರ್ತಾರೆ. ಅದೇ ನಾವು ನೀಟಾಗಿ ರೆಡಿಯಾಗಿ, ಆಮೇಲೆ ಇನ್ನೊಂದು ನಮ್ಮ ಬಟ್ಟೆಗೆ, ನೀಟಾಗಿರುವಂತಹ ಬಟ್ಟೆಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ ಜನ, ನಾವು ಹಾಕೋ ಬಟ್ಟೆ ಮೇಲೆ. ಸೊ ಹಾಗಾಗಿ ಆದಷ್ಟು ಬಟ್ಟೆ ಕಡೆ ನಾವು ಕಾನ್ಸಂಟ್ರೇಟ್ನ ಮಾಡಬೇಕು. ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಹೀಗೇನೆ ಇರೋದು. ತುಂಬ ಜನ ಬಟ್ಟೆಗೇ ಬೆಲೆ ಕೊಡ್ತಾರೆ. ನಾನು ಕೂಡ ನನ್ನ ಲೈಫಲ್ಲಿ ನೋಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಇನ್ನು ನಾನು ಸ್ವಲ್ಪ ಅಕ್ಕಿ ತರಬೇಕಾಯಿತು, ರೇಷನ್ ನ್ಯಾಯಬೆಲೆ ಅಂಗಡಿ ಹತ್ರ ಹೋಗಿದ್ದೆ. ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿದ್ದೆ. ಅದಾದಮೇಲೆ ಅದೇ ಹೇಳಿದ, ನನಗೆ ಅದೇನೋ ಹೇಳ್ತಾರೆ ಫ್ರೆಂಡ್ಸ್, ಹಳೇ ಗಾದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಹಂಗೆ ನನಗೇನು ಅಂತ ಅಂದರೆ, ನನಗೊಂದು ಹೆಣ್ಮಗು ಬೇಕು ಅಂತ ಆಸೆ ಇತ್ತು. ಬಟ್ ನನಗೆ 2 ಗಂಡು ಮಕ್ಕಳು. ಅದಾದ ನಂತರ ನಮ್ಮ ವಾರಗಿತಿ ಮಗಳು, ನನಗೆ ಅವ್ರಿಗೂ ಕೂಡ ಮೇಕಪ್ ಮಾಡಿಸ್ಕೊಳ್ಳೋದು, ರೆಡಿ ಮಾಡಿಸ್ಕೊಳ್ಳೋದು, ಡ್ರೆಸ್ ಹಾಕ್ಸ್ಕೊಳ್ಳೋದು ತುಂಬಾ ಇಷ್ಟ. ನನಗೆ ಏನು ಅನಿಸುತ್ತೆ ಅಂದರೆ, ನನಗೆ ಯಾವಾಗಲೂ ಕೂಡ ಹೆಣ್ಮಕ್ಳಿಗೆ ರೆಡಿ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಕೈಗೆ ಮೆಹಂದಿ ಬಿಡೋದಾಗಲಿ, ನೇಲ್ ಪಾಲಿಶ್ ಹಚ್ಚೋದಾಗಲಿ, ತಲೆ ಬಾಚೋದು, ಅವ್ರಿಗೆ ರೆಡಿ ಮಾಡೋದು, ಹೂ ಬಿಡಿಸೋದು, ಅಥವಾ ಬಟ್ಟೆ ಎಲ್ಲನೂ ಹಾಕೋದು, ಮೇಕಪ್ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡೋದು, ಈ ಥರ ಎಲ್ಲ ನನಗೆ ಸಿಕ್ಕಾಬಟ್ಟೆ ಇಷ್ಟ ಫ್ರೆಂಡ್ಸ್. ಹಂಗಾಗಿ ನನಗೆ ಯಾರು ಬೇರೆಯವ್ರಿಗೆ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಮ್ಮ ವಾರಗಿತಿ ಮಗಳಿಗೆ ನಾನು ಈ ರೀತಿ ನಾನು ರೆಡಿ ಮಾಡ್ತೀನಿ. ಹೇಗೆ ರೆಡಿ ಮಾಡಿದ್ದೀನಿ ಅನ್ನೋದನ್ನು ನಾನು ನಿನಗೆ ಶೇರ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಏನು ಅಂತ ಅಂದರೆ, ಕೂದಲು ನಮ್ಮ ವಾರಗಿತಿ ಕಟ್ ಮಾಡು ತುಂಬ ಉದ್ದ ಆಯಿತು, ಇಷ್ಟು ಚಿಕ್ಕ ಏಜಿಗೆ ಬೇಡ ಇಷ್ಟೊಂದು ಅಂತಿದ್ರು. ಹಂಗಾಗಿ ನಾನು ಫುಲ್ಲು ಎಲ್ಲನೂ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲನೂ ಓದಿದ್ದೀನಿ, ಮಾಡಿದ್ದೀನಿ, ಕಲ್ತಿದ್ದೀನಿ ಅಂತ ಹೇಳಲ್ಲ. ಅಂದರೆ ತಕ್ಕ ಮಟ್ಟಿಗೆ ಒಂದಿಷ್ಟು ಬರುತ್ತೆ. ಅಂದರೆ ಮಾಮೂಲಿ ಹಳ್ಳಿ ಇದರಲ್ಲಿ ನಾವು ಹೆಂಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ರೆಡಿ ಆಗ್ತೀವಿ, ಅದನ್ನೇ ಅವಳಿಗೆ ಮಾಡ್ತೀನಿ ಅಷ್ಟೇ. ಹಂಗಾಗಿ ಒಂದು ಹೇರ್ ಸ್ಟೈಲ್ ಮಾಡಿಬಿಟ್ಟು, ಕೂದಲು ಕಟ್ ಮಾಡಿದ್ನಲ್ಲ, ಹೇರ್ ಸ್ಟೈಲ್ ಮಾಡಿಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಒಂದು ರೋಸ್ ಸೈಡಿಗೆ ಮುಡಿಸಿ ಈ ರೀತಿ ನಾನು ರೆಡಿ ಮಾಡಿದ್ದೆ. ಹಂಗೇ ಒಂದು ಫೋಟೋನು ಕೂಡ ವಿಡಿಯೋ ಮಾಡಿ ಒಂದು ಫೋಟೋನು ಕೂಡ ತೆಕ್ಕೊಂಡೆ, ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನಗೆ ಯಾವ ರೀತಿ ಮಾಡಿದ್ದೀನಿ, ಹಂಗೆ ಇನ್ನೂ ಸ್ವಲ್ಪ ಮೇಕಪ್ ಮಾಡಿದರೆ ಚೆನ್ನಾಗಿ ಕಾಣೋಳು. ಡ್ರೆಸ್ಸು ಅಥವಾ ಸ್ಯಾರಿನ ಏನಾದರೂ ಹಾಕ್ಬಿಟ್ಟು, ಲಂಗ ಬ್ಲೌಸ ಏನಾದರೂ. ಫ್ರೆಂಡ್ಸ್ ಹಾಗೆಯೇ ನಾನು ಇವಳಿಗೆ ಹೇರ್ ಸ್ಟೈಲ್ ಮಾಡಿ ಮಾಡ್ತಾಯಿದ್ರೆ, ಅವನು ಅಂಗನವಾಡಿ ಕಳಿಸ್ಬಿಟ್ಟು ಬಂದಿದ್ದೆ ನಮ್ಮ ಚಿಕ್ಕೋನ್ನ. ಅಂಗನವಾಡಿ ಕಳಿಸ್ಬಂದ್ರೆ ಏನಾದರೂ ವಾಶ್ರೂಮ್ಗೋ ಅಥವಾ ಕೈ ತೊಳೆಯೋದಕ್ಕೋ ಊಟಕ್ಕೆ ಏನಾದರೂ ಹೊರಗಡೆ ಕಳಿಸ್ತಾರಲ್ಲ, ಆವಾಗ ಮಾಡಿಸ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾನೆ ನೋಡ್ರಿ. ಹಿಂಗೆ ಮಾಡ್ತಾನೆ ಇವನು, ಯಾವಾಗಲೂ ಭಾರಿ ತಲೆ ಐತಿ ಇವನಿಗೆ, ಈ ಥರ ಮಾಡ್ತಾನೆ. ಅದಕ್ಕೆ ರೌಡಿ ಅಂತಿರ್ತಾರೆ ಊರಲ್ಲಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ನಾನು ಕೋಡಿಹಳ್ಳಿಗೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಅವನಿಗೆ, ದೊಡ್ಡವನಿಗೆ, ನಮ್ಮ ಚಿಂಕುಗೆ ಕಟಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಾನು ಹೋದ ವಾರನೇ ಕಟಿಂಗ್ ಮಾಡಿಸ್ಬೇಕಾಗಿತ್ತು. ಇವಾಗ 25th ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ 25th ಏನು ಕಳಿಸಲ್ಲ, 25th 6th 7th 27 ಇಲ್ಲಾಂದರೆ 29ಗೆ ಏನೋ ಕಳಿಸ್ತೀನಿ. ಹಾಗಾಗಿ ನಾಳೆ ಮಂಗಳವಾರ ಆಗಿರೋದ್ರಿಂದ ಇವಾಗಲೇ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ. ನೋಡಿ ಅವನಿಗೆ ನಿಂತ ಶೂ ಹಾಕೊಂಡು, ಬಾರ ಇಲ್ಲಿ ಮುಂದಕ್ಕೆ ಬಾ, ಇಲ್ಲಿ ಬಾರ, ಕಾಣಿಸ್ತಾ ಇಲ್ಲ, ಇಲ್ಲಿಗೆ ಬರ್ಬೋದು ಬಾ ಶೂ ಹಾಕೊಂಡು. ಹಾಯ್ ಮಾಡಿಲಿ. ಏನಕ್ಕೆ ಹೋಗ್ತಾರದು ಇವಾಗ? ಏನಕ್ಕೆ ಹೋಗ್ತಿರೋದು? ಏನು ಕಟ್ಟಿಂಗ್ ಬೀಗ? ಸ್ಕೂಲ್ಗೆ ಹೋಗಕ್ಕೆ. ಹೊಸ್ಲ ಮೇಲೆ ನಿಂತ್ಕೊಬಿಡ, ತೆಗಿ, ಇಳಿಯ ಕಳಿಕೆ. ಫ್ರೆಂಡ್ಸ್ ಹಾಗೇನೆ ನಡಿ, ನಾ ಬರ್ತೀನಿ, ನಡಿ, ಅಲ್ಲ ಬೈಕಿಂತಕ್ ನಡಿ.
ತನ್ನೂರು ಮನೆ ನಾನು ತಾಬತ್ತೀನಿ ನಡಿಯೋ. ಏನು ಇವನೇ ಓಡ್ಸೋನಂಗೆ ಆಡ್ತಾವನೆ, ನಡಿ ಸುಮ್ಮನೆ. ನಾನು ಹೇಳಿದ ಮಾತು ಕೇಳ್ತೀಯ ಇಲ್ವೋ? ನಡಿ ಫ್ರೆಂಡ್ಸ್. ಹಾಗೇನೆ ಹೂವು ಕೂಡ ಮುಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಹೂ ಬಿಡುತ್ತೆ, ಹಾಗಾಗಿ ಡೈಲಿ ಹೂವು ತಲೆಗೆ ಇದ್ದೇ ಇರುತ್ತೆ. ಇನ್ನು ಇವಾಗ ಆಮೇಲೆ ಅಲ್ಲಿಂದ ಬಂದು ಸಗಣೀರು ಹಾಕಬೇಕು ಹಿಂದ್ಗಡೆ ಎಲ್ಲನೂ. ಇಲ್ಲಿ ಮುಂದಕ್ಕೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಹಾಕ್ತೀನಿ, ಹಿಂದೆನೂ ಸ್ವಲ್ಪ ಹಾಕಬೇಕು. ಇವತ್ತು ನಾಳೆ ಮಂಗಳವಾರ ಆಗಿರೋದ್ರಿಂದ ಹೋದ ವಾರ ನಾನು ವಾರ ಮಾಡೋಕ್ಕಾಗಿಲ್ಲ, ಈ ವಾರ ಮಾಡಬೇಕು, ನೀಟಾಗಿ ಮಾಡಬೇಕು. ವಾರಕ್ಕೆ ಒಂದು ದಿವಸನಾದ್ರೂ ಕೂಡ ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸೊ ಹಾಗಾಗಿ ಬಂದು ಕೆಲಸಗಳೆಲ್ಲ ಉಂಟು, ಬಂದು ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಈಗ ಕೋಡಿಹಳ್ಳಿಲಿ ಒಂದು ಸಲೂನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಕಟಿಂಗ್ ಮಾಡಿಸ್ತೀನಿ. ಮತ್ತು ಸೀದಾ ಅರಸೀಕೆರೆಗೆ ಹೋಗೋಕ್ಕಾಗಲ್ಲ, ನಾನು ಹಾಲು ಕರಿಯೋ ಅಷ್ಟೊತ್ತಿಗೆ ಮತ್ತೆ ಬರಬೇಕು. ಹಾಗಾಗಿ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದೆ ಕುತ್ಕೊತಾನೆ ಅವನು. ಇನ್ನು ನಾನ್ ವೆಜ್ಜು ನಾನು ತಿನ್ನಲ್ಲ, ಚಿತ್ರಾನ್ನ ಗೊಜ್ಜಿತ್ತು, ನಾನು ರೈಸ್ ಊಟ ಮಾಡಿದ್ದೀನಿ. ನಮ್ಮ ಮನೆಯವರು ನಾನ್ ವೆಜ್ಜೆಲ್ಲ ಊಟ ಮಾಡ್ಕೊಂಡು ಹೋದ್ರು. ಇವರು ನಮ್ಮ ಅತ್ತೆಯವರೆಲ್ಲ ನಾನ್ ವೆಜ್ಜೆಲ್ಲ ಊಟ ಮಾಡ್ತಾರೆ, ನಾನೊಬ್ಳು ಚಿತ್ರಾನ್ನದಲ್ಲಿ ತಿಂದೆ. ಇವಾಗ ಅದೇ ಸಾಂಬಾರಿದ್ದೆ, ನಾನು ನೈಟ್ 12 ಗಂಟೆ ಆದಮೇಲೆ ತಿಂತೀನಿ, ಇಲ್ಲಾಂದರೆ ನನಗೆ ಸಪ್ರೇಟ್ ಸಾಂಬಾರು ಮಾಡ್ಕೊಂಡಿದ್ದೀನಿ, ಮಜ್ಜಿಗೆ ಸಾರಿದ್ದೆ. ಸೊ ಹಾಗಾಗಿ ಅದರಲ್ಲಿ ಊಟ ಮಾಡ್ತೀನಿ. ಓಕೆ, ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ. ಓಕೆ, ಹಾಗೆಯೇ ಇನ್ನು ನಾನು ಕಟಿಂಗ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು 4 ಗಂಟೆ ಆಗಿತ್ತು, ಹಾಲು ಕರೆಯೋಷ್ಟೊತ್ತಿಗೆ ವಾಪಸ್ ಬರೋಣ ಬೇಗ ಅಂತ ಅಂದ್ಬಿಟ್ಟು. ಅಂದರೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ರಲ್ಲ, ಇದೊಂಥರ ಟಾಪು. ಅಂದರೆ ಮುಂಚೆ ಇನ್ನೂ ಚಿಕ್ಕವನು ಹುಟ್ಟೇ ಇರಲಿಲ್ಲ, ಆವಾಗ ಯೂಸ್ ಮಾಡ್ತಾ ಇದ್ದೆ. ಇವಾಗ ಒಂಥರ ಅಸಹ್ಯ ಅನಿಸ್ಬಿಡುತ್ತೆ ನನಗೆ ಈ ಥರ ಟೈಟು ಜೀನ್ಸ್ ಅಂದರೆ ಲೆಗ್ಗಿನ್ಸ್ ಆಗಿರ್ಬೋದು, ಟಾಪ್ ಹಾಕಿದಾಗ. ನನಗೇನಿದ್ರು ಈ 3 ಸೆಟ್ ಬರುತ್ತಲ್ಲ ಡ್ರೆಸ್ಸು, ಆ ಥರ ನನಗೆ ಭಾರಿ ಇಷ್ಟ ಆಗುತ್ತೆ. ಲೂಸಾಗೇ ಇರಬೇಕು. ತೀರಾ ಮೈ ಗಂಟಿರೋ ಥರ ಕಂಡ್ರೆ ನನಗೆ ಅಸಹ್ಯ ಅನಿಸ್ತಾ ಇರುತ್ತೆ. ವೀಡಿಯೋಗಳಲ್ಲೂ ಕೂಡ ನನಗೂ ಭಾರಿ ಸಲ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಹಾಗೆ ಅನಿಸ್ತಿದೆ. ಈಗಲೂ ಕೂಡ ಹಂಗೇನೆ, ನನಗೆ ಎಡಿಟ್ ಮಾಡಬೇಕಾದ್ರೆ ಈ ಥರ ಇದೆಯಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಸಿಕ್ಕಿತ್ತಲ್ವ ಅಂತ ಇದನ್ನೇ ಹಾಕೊಂಡು ಹೋಗಿದ್ದೆ. ಇನ್ನು ಎಕ್ಸೆಲಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಒಂದೊಂದ್ಸಲಿ ಎಕ್ಸೆಲ್ ಏನಾಗುತ್ತೆ, ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ಜಾಸ್ತಿ ಹೊತ್ತು ನಿಲ್ಲಿಸಿದ್ದಾಗ, ಅದಾದಮೇಲೆ ಮಳೆಯಲ್ಲಿ ಏನಾದರೂ ಜಾಸ್ತಿ ನೆನೀತು ಅಂದಾಗ ಎಷ್ಟೊತ್ತಾದರೂ ಸ್ಟಾರ್ಟ್ ಆಗೋದಿಲ್ಲ ಎಕ್ಸೆಲ್ಲು, ಆ ಥರ ಆಗುತ್ತೆ. ಅದಾದಮೇಲೆ ಇಲ್ಲೇ ಕೋಡಿಹಳ್ಳಿ ಹತ್ರ ಬಂದಿರೋ ಅಂಥದ್ದು. ಅಂದರೆ ಅರಸೀಕೆರೆ ಸಿಟಿ ಒಳಗಡೆ ಹೋದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ತೀರಾ ಸಿಟಿಗಿಂತ ಇನ್ನೂ ಹಿಂದೆನೇ ಕೋಡಿಹಳ್ಳಿ ಅಂತ ಬರುತ್ತೆ ಅರಸೀಕೆರೆ ಹತ್ರ. ಅಲ್ಲಿಗೆ ಬಂದು ಇಲ್ಲಿ ಟ್ರೆಂಡ್ಸ್ ಕಟಿಂಗ್ ಅಂತ ಇದೆ, ಅಲ್ಲಿ ಆ ಶಾಪಲ್ಲಿ ಕಟಿಂಗ್ ಮಾಡಿಸ್ದೆ. ಅಂದರೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದರು, ಹಂಗಾಗಿ ಊಟಕ್ಕೆ ಹೋಗಿದ್ರೇನೋ, ಅಂದರೆ ಮಧ್ಯಾಹ್ನ ಕಸ್ಟಮರ್ ಇದ್ದರು ಅಂತ ಅಂದ್ಬಿಟ್ಟು ಈಗ ಒಂದು 3:30 ಅಲ್ಲಿ ಹೋಗಿದ್ರಂತೆ. ಬರೋದು ಒಂದು ಅರ್ಧ ಗಂಟೆ ಲೇಟು ಅಂದರು. ಇನ್ನೇನು ಮಾಡೋದ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅದೇ ಪಕ್ಕದಲ್ಲಿ ಸರ್ವಿಸ್ ಸೆಂಟ್ರ್ ಇತ್ತು ಗಾಡಿಗಳದ್ದು. ನನಗೆ ಆ ಕಡೆ ಈ ಕಡೆ ನಾವು ಕಾಲು ಇಟ್ಕೊತೀವಿ, ಆ ಸ್ಟ್ಯಾಂಡು ಅದೆಲ್ಲ ಲೂಸ್ ಆಗ್ತಿತ್ತು. ಅಂದರೆ ನೆಟ್ಟೆಲ್ಲ ಲೂಸ್ ಆಗಿ ಅಳ್ಳಾಡ್ತಾ ಇತ್ತು. ಅದಾದಮೇಲೆ ಆರನ್ ಸ್ವಲ್ಪ ಸರಿ ಇರಲಿಲ್ಲ, ಹಂಗಾಗಿ ಅದೊಂಚೂರು ರೆಡಿ ಮಾಡಿಸ್ತಾ ಇದ್ದೆ ಅವ್ರು ಬರೋವರೆಗೂ. ಅಷ್ಟರೊಳಗಡೆ ಒಂದು ಅರ್ಧ ಗಂಟೆ ಅಂದರು, ಒಂದು 10-15 ನಿಮಿಷದೊಳಗಡೆ ಬಂದರು. ಬಂದಾದಮೇಲೆ ಬೇಗ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ ಫಾಸ್ಟಾಗಿ ಮಾಡಿದ್ರು. ಏನಿಲ್ಲ ಅಂದರೂ ಒಂದು 5 ನಿಮಿಷ ತೊಗೊಂಡ್ರು ಅಷ್ಟೇ. 5 ನಿಮಿಷನೂ ತೊಗೊಳ್ಲಿಲ್ಲ ಅನಿಸುತ್ತೆ ಕಟಿಂಗ್ ಮಾಡೋದಕ್ಕೆ. ನೀಟಾಗಿ ಕಟ್ ಮಾಡಿದ್ರು, ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದ, ಮಾತ್ರ ಚೆನ್ನಾಗಿ ಕಟ್ ಮಾಡಿದ್ರು, ಬೇಗನೆ ಕಟ್ ಮಾಡಿದ್ರು. ಅಂದರೆ ಯಾಕೆ ಅಂತಂದರೆ ಇವಾಗ ಕಟಿಂಗ್ ಮಾಡಿಸಿದ್ದು ನಾನು ಇನ್ನೊಂದು ವಾರದ ಮುಂಚೆನೇ ಕಟ್ ಮಾಡಿಸ್ತಾ ಇದ್ದೆ. ಬಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರಲಿ ಕಟಿಂಗೆಲ್ಲ ಬೇಗ ಇವನಿಗೆ ಕೂದಲೆಲ್ಲ ಬಂದುಬಿಡುತ್ತೆ, ಮತ್ತಿನ್ನೊಂದು ವಾರಕ್ಕಾಗಲಿ ಬೇಗ ಬಂದಿರುತ್ತೆ. ಸೊ ಹಂಗಾಗಿ ಶುಕ್ರವಾರದಿಂದ ನಾವು 29 ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ಕಟಿಂಗ್ ಮಾಡಿಸೋಣ ಅಂತ. ಇನ್ನು ನಾಳೆ ಕಳೆದ್ರೆ ಮಂಗಳವಾರ, ಇವತ್ತೇ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಬಂದಿದ್ದೆ. ಈ ಥರ ಕಟ್ ಮಾಡಿಸಿದ್ದೀನಿ. ಹಾಗೆಯೇ ಕೋಡಿಹಳ್ಳಿ ಅಲ್ಲೇ ಒಂದು ಬೇಕ್ರಿ ಇದೆ, ಅಲ್ಲೇ ಬೇಕು ಏನಾದರೂ ತಿನ್ನೋಕ್ಕೆ ಅಂದ ಹನಿ ಕೇಕು 2 ತಗೊಂಡು ನಾನೊಂದು ಅವನೊಂದು ತಿಂದ್ವಿ. ಮನೆಗೆ 75 ರೂಪೀಸು 1/4 kg ಫ್ರೂಟ್ ಕೇಕ್ ಬರುತ್ತಲ್ಲ, ಇವನು ಸ್ನ್ಯಾಕ್ಸಿಗೋ ಅಥವಾ ಮಕ್ಕಳು ತಿನ್ನೋದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಅದೊಂದು ತಗೊಂಡು 2 ಲೇಸ್ ತಗೊಂಡು ಮನೆಗೆ ಬಂದಿದ್ದಾಯಿತು. ಇನ್ನು ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಕಿ ಕೆಲಸಗಳೆಲ್ಲ ಮುಗಿಸಿ ಇನ್ನು ಸಂಜೆ ಟೀಗೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಟೀಗೆ ಮತ್ತು ಹುಡುಗರಿಗೆಲ್ಲನೂ ಕೂಡ ಹಾಲು ಕಾಯಿಸಿಟ್ಟಿದ್ದೀನಿ ತಣ್ಣಗಾಗೋದಕ್ಕೆ. ಹುಡುಗರಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಟೀ ಕುಡಿದು ಇನ್ನು ಅಡುಗೆ ಕೆಲಸಗಳು ಅವು ಇವು ಮಾಡೋದಿರ್ತವೆ, ಅವೆಲ್ಲ ಮಾಡಿ ಇವತ್ತಿನ ಡೇನ ಫುಲ್ಲು ಕಂಪ್ಲೀಟಾಗಿ ಫಿನಿಷ್ ಮಾಡ್ತೀನಿ. ಹಾಗೆಯೇ ನಿಮಗೆ
ವ್ಲಾಗನ್ನು ಎಂಡ್ ಮಾಡೋ ಟೈಮ್ ಬಂತು. ನಿಮಗೆ ಏನಾದರೂ ಈ ಒಂದು ಸಣ್ಣ ಬ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಓಕೆ, ಇನ್ನು ನಾಳೆ ಬೇರೆ ಒಂದು ನೆಕ್ಸ್ಟ್ ವ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನೂ ಒಂದಿನಕ್ಕೆ 2 ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.